ಎಲ್ಲ ಆಸ್ಪಿರೆಂಟ್ಸು ಇವತ್ತು ಸಂಜೆ ಒಂದು 5 ಗಂಟೆಗೆ ಸಂಕಲ್ಪ ಲೈಬ್ರರಿ ಶ್ರೀನಗರದಲ್ಲಿರೋ ಸಂಕಲ್ಪ ಲೈಬ್ರರಿ ಹತ್ರ ಇವತ್ತು ಒಂದು ಸ್ಮಾಲ್ ಮೀಟಿಂಗ್ ಮಾಡೋಣ. ನಾಳೆ ಒಂದು ನಡೆಯೋಂಥ ಒಂದು ಹೋರಾಟ ಅಂದರೆ ಪಾದಯಾತ್ರೆ ಫಸ್ಟ್ ಸ್ಟಾರ್ಟ್ ಆಗೋದೆ ಶ್ರೀನಗರದಿಂದ DC ಕಚೇರಿಗೆ ಪಾದಯಾತ್ರೆ ಮಾಡ್ತಾಯಿದ್ವಿ. ಏನಂದರೆ ವಯೋಮಿತಿ ಜಾಸ್ತಿ ಮಾಡಬೇಕು, ನೇಮಕಾತಿ ಪ್ರಾರಂಭ ಮಾಡಬೇಕು. ಸರ್ಕಾರ ಇನ್ನೂ 6 ತಿಂಗಳು ವರ್ಷ ಅಂತಂದರೆ ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದ್ತಾ ಇದ್ದಾರೆ. ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ ವಯೋಮಿತಿ ಹೆಚ್ಚಿಸಿ ಅಂತ ಹೇಳ್ಬಿಟ್ಟು ನಾವು ಪಾದಯಾತ್ರೆ ಮಾಡ್ತಾಯಿದ್ವಿ. ಈ ಒಂದು ನಾಳೆ ಒಂದು ಪಾದಯಾತ್ರೆಗೆ ಮುಂಚೆ ಇವತ್ತು ಮೀಟಿಂಗ್ ಮಾಡ್ತಾಯಿದ್ವಿ. ಎಲ್ಲ ವಿದ್ಯಾರ್ಥಿಗಳು ಇವತ್ತು ಸಂಜೆ ಮೀಟಿಂಗಲ್ಲಿ ಅಟೆಂಡ್ ಆಗಿ ಏನಪ್ಪ ಅಂತಂದರೆ ನಾಳೆ ಬೆಳಗ್ಗೆ ಪಾದಯಾತ್ರೆಯಲ್ಲಿ ಯಾರಿಗೂ ಏನೂ ತೊಂದರೆ ಆಗಬಾರ್ದು. ಏನಂದರೆ ಶಾಂತಿಯುತವಾಗಿ ನಾವು ಪಾದಯಾತ್ರೆ ಮಾಡಬೇಕು, ಯಾರಿಗೂ ತೊಂದರೆ ಕೊಡ್ದಿರಾ ನಮ್ಮ ಸ್ಟ್ರೆಂತ್ ಏನಿದೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ತೋರಿಸ್ಬೇಕು. ಮುಂದೆ ಏನಂತಂದರೆ ಈ ಇಡೀ ಧಾರವಾಡದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು. ಆ ರೀತಿ ಆಗಬೇಕಂತಂದರೆ ಎಲ್ಲ ವಿದ್ಯಾರ್ಥಿಗಳು ಒಬ್ಬೊಬ್ಬರು 100 ಜನ ವಿದ್ಯಾರ್ಥಿಗಳನ್ನ ನೀವೇ ಇನಿಷಿಯೇಟಿವ್ ತೊಗೊಂಡು ಕರ್ಕೊಂಬರ್ಬೇಕು. ಈಗ ಆಲ್ರೆಡಿ ಎಲ್ಲ ಲೈಬ್ರರೀಸ್ಗೆ ಮತ್ತು ಕ್ಲಾಸ್ ರೂಮ್ಸು ಮತ್ತು ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟು ಸಂಸ್ಥಾಪಕರು ಮತ್ತು ಲೈಬ್ರರಿ ಓನರ್ಸ್ ಅಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಪ್ರತಿಯೊಬ್ಬರು ಲೆಕ್ಚರರು, ಮೆಂಟರ್ಸು ಎಲ್ಲರೂ ಈ ಒಂದು ಪಾದಯಾತ್ರೆಗೆ ಬರ್ತೀನಿ ಅಂತ ಹೇಳ್ತಿದ್ದಾರೆ. ಎಲ್ಲರೂ ಶಾಂತಿಯುತವಾಗಿ ನಾವು ವಿ ಆರ್ ಆಲ್ ಎಜುಕೇಟೆಡು, ಡಿಸಿಪ್ಲಿನ್ ಆಗಿ ಒಂದು ಪಾದಯಾತ್ರೆ ಮುಖಾಂತರ ಡಿ ಸಿಗೆ ನಾವು ಮನವಿ ಕೊಡಬೇಕಾಗುತ್ತೆ. ಯಾಕೆ ಅಂತಂದರೆ ನಾವು ಎಜುಕೇಟೆಡ್ಡು ಎಷ್ಟು ಶಾಂತಿಯುತವಾಗಿ ನಡ್ಕೊತೀವೋ ಅಷ್ಟೇ ಒಳ್ಳೆಯದು. ಮತ್ತು ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳಿಗೆ ಒಂದು ಸಪ್ರೇಟು, ಹೆಣ್ಮಕ್ಳೆಲ್ಲ ಬರ್ತಾರಲ್ಲ ಅವರೆಲ್ಲ ಸಪ್ರೇಟ್ ಒಂದು ಲೈನು ಮುಂದೆ ಇನಿಷಿಯೇಟಿವ್ ತೊಗೊಳ್ಳಿ. ಅವ್ರಿಗೂ ಸ್ವಲ್ಪ ಗ್ಯಾಪ್ ಇರಲಿ. ಯಾಕೆಂದರೆ ಲಾಸ್ಟ್ ಟೈಮ್ ಹೋರಾಟ ಮಾಡಬೇಕಾದ್ರೆಲ್ಲ ಸ್ವಲ್ಪ ಒಂದೇ ಲೈನ್ ಇತ್ತಲ್ಲ, ಈಗ ಅಟ್ಲೀಸ್ಟ್ 2 ಲೈನಲ್ಲಿ ಸಪ್ರೇಟು ಒಂದು ಡಿಸಿಪ್ಲಿನ್ ಆಗಿ ನಾವು ಒಂದು ಈ ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕು. ಎಲ್ಲ ನಾನು ಮತ್ತೊಮ್ಮೆ ಕೇಳ್ಕೊತೀನಿ, ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟವರು ಆಲ್ರೆಡಿ ನೀವೆಲ್ಲರೂ ಬರ್ತೀನಿ ಅಂತ ಹೇಳ್ತೀರಾ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀನಿ. ಯಾರೊಬ್ಬರು ಮಿಸ್ ಮಾಡಬೇಡಿ, ನಾನು ಕೈ ಮುಗಿ ಕೇಳ್ಕೊತೀನಿ. ಈ ಹೋರಾಟ ಮತ್ತೆ ಮಾಡೋಕ್ಕಾಗಲ್ಲ. ಮಾಡಿದ್ರೂ ಎಷ್ಟು ಬೇಕಾದ್ರೂ ಹೋರಾಟ ಮಾಡ್ಬೋದು, ಆದರೆ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡೋದ್ರಲ್ಲಿ ನಮಗೆ ಯಶಸ್ವಿ ಸಿಗುತ್ತೆ ಅಂತ ಕೇಳ್ಕೊತೀನಿ. ಒಬ್ಬರು ಈ ಹೋರಾಟಕ್ಕೆ ಭಾಗವಹಿಸಬೇಕು. ಇದರಲ್ಲಿ ಯಾವುದೇ ರೀತಿ ಭೇದ ಭಾವ ಮಾಡೋಂಗಿಲ್ಲ. ಸರ್ಕಾರಕ್ಕೆ ಕೇಳ್ತಾ ಇರೋದು ನಾವು ನ್ಯಾಯಯುತವಾಗಿ ಕೇಳ್ತಾ ಇದ್ವಿ. ನಮ್ಮ ಬೇಡಿಕೆಯನ್ನು ಸರ್ಕಾರ ಈಡೇರಿಸ್ಬೇಕಷ್ಟೇ. ಯಾಕೆಂದರೆ ಇಲ್ಲಿ ದಿನಕ್ಕೊಬ್ಬೊಬ್ಬರು, ವಾರಕ್ಕೊಬ್ಬೊಬ್ಬರು ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊತಾ ಇದ್ದಾರೆ. ಯಾಕೆ ಅಂತಂದರೆ ನೋಟಿಫಿಕೇಷನ್ಸ್ ಇಲ್ಲ ಅಂತ ಹೇಳಿ. ಧಾರವಾಡದಲ್ಲಿ ಒಂದು ವಿದ್ಯಾಕಾಶಿ ಅಂತ ಹೇಳ್ತೀವಿ ಇದಕ್ಕೆ. ಧಾರವಾಡದಲ್ಲಿ ವಿದ್ಯಾಕಾಶಿ, ಈ ಒಂದು ವಿದ್ಯಾಕಾಶಿ ಹಿಂಗೆ ಮುಂದುವರಿಬೇಕು, ಈ ಒಂದು ಎಕೋಸಿಸ್ಟಮ್ ಹಿಂಗೆ ಇರಬೇಕು ಅಂತಂದರೆ ಸರ್ಕಾರಕ್ಕೆ ಮನವಿ ಮಾಡ್ಕೊಳೋದ್ರ ಮುಖಾಂತರ ಈ ಕೂಡಲೇ ನೇಮಕಾತಿ ಮಾಡಬೇಕು ಮತ್ತು ವಯೋಮಿತಿ ಹೆಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಪಾದಯಾತ್ರೆ ಹಮ್ಮಿಕೊಂಡಿರೋದು. ಎಲ್ಲರೂ ಭಾಗವಹಿಸಿ ಮತ್ತೊಮ್ಮೆ ಕೇಳ್ಕೊತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ಕಾರ.